ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ಇಲ್ಲಿಂದಲೇ ಶರಣ. ಈಗ ಒಂದು ಬಸವಣ್ಣನವರ ವಚನ. ಛಲ ಬೇಕು ಶರಣಂಗೆ ಪರಧನವ ವಲ್ಲೆನೆಂಬ. ಛಲ ಬೇಕು ಶರಣಂಗೆ ಪರಸತಿಯೇ ವಲ್ಲೆನೆಂಬ. ಛಲ ಬೇಕು ಶರಣಂಗೆ ಪರದೈವಗಳು ವಲ್ಲೆನೆಂಬ. ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ. ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ. ಛಲವಿಲ್ಲದವರ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ. ಈ ಗ್ರಂಥದಲ್ಲಿ ಇದೆ ಬಸವಣ್ಣನವರ ವಚನ. ಈಗ ನಾನು ಈ ಪದೇ ಪದೇ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈ ವೀರಶೈವ ಮತ್ತು ಲಿಂಗಾಯತ ಒಂದು ನಾಣ್ಯದ 2 ಮುಖವಿದ್ದಂತೆ ಎಂದು ಹೇಳಿಕೆಗಳನ್ನು ನಾನು ನೋಡ್ತಾ ಇದ್ದೀನಿ. ಬಸವಣ್ಣನವರ ಈ ವಚನ ಏನು ಹೇಳಿಕೊಡ್ತದೆ ಅಂದರೆ, ನಾವು ಈ ಜಗತ್ತಿನ ಈ ಬ್ರಹ್ಮಾಂಡದ ಸತ್ಯವನ್ನು ಅರಿತುಕೊಂಡು ಬದುಕುವ ಸಲುವಾಗಿ ನಮಗೆ ಅರಿವಿನ ಕುರುಹು ಕೊಟ್ಟಿದ್ದಾರೆ. ದೇಹವೆಂಬ ದೇಗುಲದೊಳಗಿರ್ತಕ್ಕಂಥ ಸೃಷ್ಟಿಕರ್ತನನ್ನು ನಿಮ್ಮ ಅಂತರಂಗದಲ್ಲಿಯೇ ಇದ್ದಾನೆ. ಈ ಸಾಕ್ಷಿ ಇಟ್ಟುಕೊಂಡು ಬದುಕಲಿಕ್ಕೆ ಕಲಿಸಿದ್ದಾರೆ ನಮ್ಮ ಅಣ್ಣ ಬಸವಣ್ಣನವರು, ಅಕ್ಕ ಮಹಾದೇವಿ ಶರಣರು. ಆದ್ದರಿಂದ ಈ ಒಂದೇ ಒಂದು ವಚನದಲ್ಲಿ 4-5 ಸಲ ಛಲ ಬೇಕು ಅಂತ. ಛಲ ಬೇಕು ಶರಣಗೆ ಪರದೈವಗಳು ವಲ್ಲೆನೆಂಬ. ಈ ವೀರಶೈವ ಅಂತಕ್ಕಂಥವರು ಒಂದರ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಕೊಂಡಿಲ್ಲ. ಮತ್ತು ಆ ವಚನಗಳೇನು ಬರೆದಿದ್ದಾರಲ್ಲ, ಇದರಲ್ಲಿ ಇವೆಲ್ಲವೂ ಕೂಡ ಮನುಷ್ಯನ ಕೈಲಿಂದ ಮಾಡಿದ ಮೂರ್ತಿಗಳಲ್ಲಿ ದೇವರನ್ನು ಕಾಣಲು ತಿರಸ್ಕಾರ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಇಷ್ಟಲಿಂಗವನ್ನು ಧರಿಸಿದ ಬಳಿಕ ಎದೆಯ ಮೇಲೆ ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಹೇಳಿ ಸುಳಿದನ. ಆದ್ದರಿಂದ ಈ ಎಲ್ಲ ಒಂದು ಅನೀತಿ, ಅಧರ್ಮ, ಅನಾಚಾರ ಎಲ್ಲವನ್ನು ಬಿಡ್ತಕ್ಕಂಥ ಒಂದು ಛಲ ಇಟ್ಕೊಂಡು ಲಿಂಗ ಮತ್ತು ಜಂಗಮ ಅಂದರೆ ನಮ್ಮ ಒಳಗಿನ ಇರ್ತಕ್ಕಂಥ ಸೃಷ್ಟಿಕರ್ತ ಜಗದೀಶ ಮತ್ತು ಜಂಗಮವೆಂದರೆ ಸಮಾಜ, ಯಾವುದೇ ಒಂದು ವಿಶೇಷ ಜಾತಿ ಅಲ್ಲವೇ ಅಲ್ಲ. ಇದನ್ನು ಚಾಚು ತಪ್ಪದೆ ಆಚರಣೆಯಲ್ಲಿ ಈ ವೀರಶೈವರಾಗಲಿ, ಈ ಹಿಂದೂ ಅಂತಕ್ಕಂಥವರಾಗಲಿ ನಮ್ಗೆ ಯಾರು ಕೂಡ ಕಾಣಿಸ್ತಾ ಇಲ್ಲ. ಉಲ್ಟಾ ಬಸವಣ್ಣ ತತ್ವ ಎಲ್ಲವನ್ನು ಕಲಬೆರಕೆ ಮಾಡಿ ಕರಿ ಬಸವಣ್ಣ, ಮರಿ ಬಸವಣ್ಣ, ಎತ್ತಿಗೆ ಬಸವಣ್ಣ ಅದು ಇದು ಹೇಳಿ ಎಲ್ಲವನ್ನು ಸುಳ್ಳು ಮಾಡಿ ಪಾಪ ಮುಗ್ಧ ಜನರಿಗೆ ಮೋಸ ಮಾಡಿದ ಇತಿಹಾಸ ನಮಗೆ ಕಂಡು ಬರ್ತಾ ಇದೆ. ಬಸವಣ್ಣನವರ ಹೆಸರು ತೆಗೆದಕ್ಕೂ ಯಾರೂ ಕೂಡ ಯೋಗ್ಯರಲ್ಲದಂತೆ ನಮಗೆ ಕಾಣ್ತಾ ಇದೆ. ಬಹಳಷ್ಟು ಜನಗಳು 100ಕ್ಕೆ 95% ಯಾರು ಧರ್ಮದ ಗುರು ಅಂತೇಳಿ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ, ಅವ್ರು ಯಾರು ಕೂಡ ಬಸವಣ್ಣನವರ ವಚನಗಳಂತೆ ನಡೆದುಕೊಳ್ಳುತ್ತಿಲ್ಲ. ಮತ್ತು 2 ನಾಣ್ಯದ ಮುಖ ಒಂದೇ ಅಂತ ಹೇಗೆ ಆಗುತ್ತಾರೆ ಹೇಳಿ ನೋಡೋಣ. ನಾನು ಈಗ ಹೇಳಿರ್ತಕ್ಕಂಥ ವಚನದಂತೆ ಯಾರಾದ್ರು ನಡ್ಕೋತಾರ? ಇನ್ನೊಂದು ಬಸವಣ್ಣನವರ ವಚನ. ತನ್ನ ಆಶ್ರಯ ರತಿ ಸುಖವ, ತಾನು ಎಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತ ಬಲ್ಲರೂ ಕೂಡಲ ಸಂಗಮದೆ. ಕೆಮ್ಮನೆ ಉಪಚಾರಕ್ಕೆಂದರೆ ಯಾವುದೇ ಕೆಲಸ ಮಾಡಲಾರದೆ ನಾನು ಗುರು, ನಾನು ಜಗದ್ಗುರು, ನಾನು ಆಶೀರ್ವಾದ ಕೊಡ್ತೀನಿ,
ನಿಮ್ಮದೆಲ್ಲ ಕಲ್ಯಾಣ ಆಗುತ್ತೆ. ಬರೀ ಇಂಥ ಮಾತುಗಳು ಹೇಳಿ 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 ಪಾಪ ಮುಗ್ಧ ಜನರಿಗೆ ಮೋಸ ಮಾಡಿರತಕ್ಕಂಥದ್ದು ಕಂಡು ಬರ್ತಾಯಿದೆ ವಚನಗಳನ್ನು ಓದಿದ ಬಳಿಕ. ಆದ್ದರಿಂದ ನಾಣ್ಯ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರ ಇರುತ್ತದೆ, ಒಂದು ಕಡೆ ಅಮೌಂಟ್ ದುಡ್ಡಿಂದ ಅಕ್ಷರಗಳಿರ್ತವೆ, ಮತ್ತು ಅಶೋಕ್ ಚಕ್ರವರ್ತಿ ಅವರೊಂದು ಇದು ಇರ್ತದೆ, ಅವರು ತ್ಯಾಗ ಬಲಿದಾನ ಮಾಡಿದರು. ಇಂತಹ ಒಂದು ಮಹಾನ್ ವ್ಯಕ್ತಿಗಳು ಇದ್ದರೆ ಅವು ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ಬೋದು. ಆದರೆ ಇಲ್ಲಿ ಎಷ್ಟೊಂದು ಬಸವಣ್ಣನವ್ರ ತತ್ವಕ್ಕೆ ಮೋಸ ಮಾಡಿ ಅನ್ಯಾಯ ಮಾಡಿ 893 ವರ್ಷ ಕಳೆದು ಹೋದರೂ ಕೂಡ ಇನ್ನೂ ಜನಗಳ ತಲೆಯಲ್ಲಿ ಅಜ್ಞಾನದವನ್ನು ತುಂಬತಕ್ಕಂಥದ್ದು ಮಾಡ್ತಕ್ಕಂಥದ್ದು ನಾವು ಕಣ್ಣೆದುರು ನೋಡ್ತಾ ಇದ್ದೀವಿ. ಮತ್ತು ಒಂದು ನಾಣ್ಯದ ಎರಡು ಮುಖ ನೋಡಿ. ದೇಶದಲ್ಲಿ ಎಷ್ಟೊಂದು ಧರ್ಮಗಳಿವೆ, ಬೌದ್ಧ, ಸಿಖ್, ಜೈನ, ಕ್ರೈಸ್ತ, ಮುಸ್ಲಿಂ, ಹೀಗೆ 6-7 ಧರ್ಮಗಳಿವೆ ಸರ್ಕಾರದ ಮಾನ್ಯತೆ. ಅವೆಲ್ಲಕ್ಕೂ ಒಂದೊಂದೇ ಹೆಸರಿದೆ. ಮತ್ತು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಬ್ರಹ್ಮಾಂಡದ ಲಾಂಛನ್ ಇಷ್ಟಲಿಂಗ ಕೊಡೋದ್ರ ಮೂಲಕ ಲಿಂಗ ಆಯತ ಧರ್ಮ. ಲಿಂಗ ಆಯತ ಯಾರು ಎದೆಯ ಮೇಲೆ ಇಷ್ಟಲಿಂಗ ಧರಿಸಿಕೊಂಡು ವಚನಗಳ ಮೂಲಕ ಯಾರು ಬದುಕ್ತಾರಲ್ಲ ಅವರು ಎಲ್ಲರೂ ಲಿಂಗಾಯತ ಧರ್ಮವನ್ನು ಸೇರಿಕೊಂಡು ನೆಮ್ಮದಿಯಿಂದ ಬದುಕಲು ಬರುತ್ತದೆ. ನಾವು ಯಾರಿಗೂ ಯಾವ ತೀರ್ಥಕ್ಷೇತ್ರ ಬೇಕಾಗಿಲ್ಲ, ಯಾವ ಧರ್ಮಸ್ಥಳಗಳು ಬೇಕಾಗಿಲ್ಲ, ಯಾವ ಚಾರ್ಧಾಮ್ ಬೇಕಾಗಿಲ್ಲ, ಯಾವುದೇ ನೀರಲ್ಲಿ ಮುಳುಗೋದು ಬೇಕಾಗಿಲ್ಲ, ಯಾವುದೇ ಮರಕ್ಕೆ ಹೊಸ ಸೀರೆಗಳನ್ನು ಸುತ್ತೋದು, ದಾರ ಸುತ್ತೋದು ಬೇಕಾಗಿಲ್ಲ. ನಾವು ದೆವ್ವ, ಭೂತ, ಅದು ಇದು ಇಂಥವು ಎಲ್ಲವನ್ನು ಕೂಡ ಈ ಗ್ರಂಥದಲ್ಲಿ ತೆಗೆದು ಹಾಕಿದ್ದಾರೆ. ನಮ್ಮ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ. ಈ ರಾಜಕಾರಣಿ ಸಲುವಾಗಿ ತಾವು ಏನು ಬೇಕಾಗಿ ಹೇಳ್ತಕ್ಕಂಥದ್ದೇನು ಮಾಡಬೇಡಿರಿ ಅಂಥೇಳಿ ನಾನು ವಿನಂತಿಸ್ಕೊಳ್ತಾ, ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಮತ್ತು ಸಮಾಜಕ್ಕೆ ಎಲ್ಲರನ್ನ ಒಂದುಗೂಡಿಸುವ ಕೆಲಸ ಬಸವಣ್ಣನ ಮಾಡಿದಾರಲ್ಲ ಆ ಕೆಲಸ ಕೂಡ ಇವತ್ತೆಲ್ಲರೂ ಮಾಡಿದರೆ ನಮ್ಮ ದೇಶ ಪ್ರಗತಿ ಆಗುತ್ತದೆ. ಇಲ್ಲಿನ ನಿರುದ್ಯೋಗ, ಬಡತನ, ಅನಾರೋಗ್ಯ, ಜಾತೀಯತೆ, ಮೇಲು ಕೀಳು, ಭೇದ ಭಾವಗಳು ಎಲ್ಲವೂ ತೊಲಗಿ ಹೋಗಲು ಸಾಧ್ಯವಿದೆ. ಅದು ಅನುಭವ ಮಂಟಪದ ಮೂಲಕ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಆಗಲಿ. ಈ ಕೆಲಸವನ್ನು ಸರ್ಕಾರದವರೇ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂದು ನಾನು ಒಂದು ವಚನಗಳ ಸಾಕ್ಷಿ ಮೂಲಕ ತಿಳಿಸುತ್ತಾ, ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಚನಗಳನ್ನು ಓದಿರಿ. ಆಡುವ ಭಾಷೆ ಕನ್ನಡದಲ್ಲಿ ವಚನಗಳು ಬರೆದಿದ್ದಾರೆ. ಯಾಕೆಂದರೆ ನಮಗೆ ಹಿಂದೆ ಸಂಸ್ಕೃತದಲ್ಲಿ ಹೇಳಿದ್ದು ಅವರು ಹೇಳಿದ ಅವರಿಗೆ ತಿಳಿಯೋದಿಲ್ಲ, ನಮಗೆ ಹೇಗೆ ತಿಳಿಯುತ್ತೆ ಹೇಳಿ ನೋಡೋಣ. ಎಲ್ಲ ವಿಚಾರ ಮಾಡಿ ನೋಡಿದಾಗ ಬಸವ ಯುಗವಿದೆ. ಇದು ಬಸವಣ್ಣನ ತತ್ವ ಈ ಭೂಮಿಯ ಮೇಲಿನ ಜನರಿಗೆ ಬೇಕಾಗಿದೆ. ಎಲ್ಲ ಕಡೆ ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮ ತುಂಬಿ ತುಳುಕ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಪದೇ ವಚನಗಳ ವಿಡಿಯೋ ಮಾಡ್ತಾಯಿರ್ತೀನಿ. ತಾವು ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ಇಂಥ ಅನುಭವದ ವಚನಗಳನ್ನು ತಾವು ಕಳುಹಿಸಿ ಕೊಡುವಿರಿ ಎಂದು ವಿನಂತಿಸಿಕೊಳ್ತಾ, ಸರ್ವರಿಗೂ ಮತ್ತೊಮ್ಮೆ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಯಿಂದ 150 ಕೋಟಿ ಭಾರತೀಯರಿಗೆ ಶರಣು.